ಮಕ್ಕೊಂಡ ಬಿಟ್ಟೈತಲ್ಲ ಹುಡುಗಿ. ಒಂದಿಟ್ಟು ಸ್ವಚ್ಛ ಮಾಡ್ಕೊಂಡು ಕೂಸು ತೊಗೊಂಬರತ್ಲಿಗೆನ ನಿದ್ದೆ ಹತ್ಬಿಟ್ಟೈತಿ. ಪಾಪ ಮಕ್ಕೋ ಕೂಸು ಗಂಡಾಗೈತವ ವಿಮಲಾ. ಅಮ್ಮ ಅಮ್ಮ ಅಯ್ಯಮ್ಮ, ಯಾಕೆ ಕೂಸಾಗಿದ್ದೆ ನನಗೆ? ಅಯ್ಯ, ನಿನ್ನ ನೆಸಿಬ್ ತರಿತವ, ನಿನ್ನ ನೆಸಿಬ್ ತರಿತೋ. ಗಂಡಾಗೈತವ, ಗಂಡು ಕೂಸಾಗೈತಿ. ಹಾಂ, ನಾನಂತರೂ ನಿನಗೆ ಸುಸೂತ್ರವಾಗಿ ಹೆರಿಗೆ ಮಾಡಿಸೀನಿ. ಹೋಗಿ ನಿನ್ನ ಗಂಡಗ ನಿಮ್ಮ ಅತ್ತಿಗೆ ಹೇಳ್ತೀನಿ ನೋಡೋಣ. ಏನು ಖುಷಿಪಟ್ಟು ನನಗೇನ್ರ ಖುಷಿಗೆ ಏಟ್ರ ಕೊಡ್ತಾರ, ಏನು ಅದನ್ನು ಹ್ಞೂ ಹ್ಞೂ ಅಂತೇಳಿ ಕಳಿಸ್ತಾರ ಗೊತ್ತಿಲ್ಲ. ನೀ ಅಂತ ತಲೆ ಕಿಶೋಬೇಡ. ಇಲ್ಲ ನೋಡು, ಇದ್ರಾಗ ಮಲಗಿಸಿರ್ತೀನಿ. ಇವು ಹೊರಸು ಸಣ್ಣವಿರ್ತಾವಲ್ಲ, ಹೊರಸಿಗೆನ ನಮ್ಮ ಮನ್ಯಾಗ ಏನು ಮಾಡ್ತೀವಿ ಅಂದ್ರೆ ಜೋಳಿಗೆ ಕಟ್ಟಿಬಿಡ್ತೀವಿ, ಇಲ್ಲ ಮ್ಯಾಲಾರ ಜೋಳಿಗೆ ಕಟ್ತೀವಿ. ಇನ್ನು ಕೂಸು 3 ದಿನ ಆಗೋವರೆಗೂ ಏನು ಮಾಡೋದು ಬೇಡ. ಇದು ಐತಲ್ಲ, ಇದ್ರಾಗ ಮಲಗಿಸ್ತೀನಿ. ಆಮೇಲೆ ಬೇಕಾದ್ರೆ ಬಂದು ನಿನಗೆ ಜೋಳಿಗೆ ಕಟ್ಕೊಡ್ತೀನಿ ಅಂತ. ಅಯ್ಯವ, ಇಲ್ಲಿ ಮಲಗಿಸ್ಲ ಕೂಸ, ಅದು ನಿದ್ದೆ ಮಾಡಕತ್ತೈತೆ ನೋಡಲ್ಲಿ, ಇನ್ನೂ ಕಣ್ಣು ಬಿಟ್ಟಿಲ್ಲ. ಅಮ್ಮ ಅಮ್ಮ, ನನಗೆ ಇನ್ನೊಂದು ಸಹಾಯ ಮಾಡ್ತೀರಣ್ಣ. ನಮ್ಮ ಅವ್ಗ ನಮ್ಮ ಅಣ್ಣಗೆ ಹೇಳಿ ಕಳಿಸ್ತೀರಣ್ಣ, ಭಾಳ ಖುಷಿ ಪಡ್ತಾರೆ. ಅಳಿಯ ಬಂದನಂದ್ರೆ ನಮ್ಮ ಅಣ್ಣಂತ್ರ ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾನೆ. ಕಲಿಸ್ತೀರಾ? ನೋಡವ, ನಾನಂತರೂ ಪ್ರಯತ್ನ ಮಾಡ್ತೀನಿ. ಏನು ಮಲಗಿಸ್ಲಾ ಇಲ್ಲಿ? ಹ್ಞೂ ಅಮ್ಮ, ಮಲಗಿಸಿರಲ್ಲ, ಇರಲಿ. ನಂಗೆ ನಮ್ಮ ಅವ್ವ ನಮ್ಮ ಅಣ್ಣನ ಹತ್ರ ಹೋಗ್ಬೇಕಂತ ಭಾಳ ಅನ್ಸಕತ್ತೈತಿ. ತ್ರಾಸ ಮಾಡ್ಕೊಬೇಡವ. ಈಗಿನ್ನ ನೀನು ನಿಂದು ಹೆರಿಗೆ ಆಗೈತಿ, ಹಾಗೆಲ್ಲ ನೀ ತ್ರಾಸ ಮಾಡಿಕೊಂಡು ನೀನು ಮತ್ತೇನು ಹೆಚ್ಚು ಕಮ್ಮಿ ಆತಂದ್ರೆ ಭಾಳ ಕಷ್ಟ. ಯವ್ವ, ಮಾಂಸ ಬೀಳಕ್ಕೆ ತಯಾರಿದ್ದಿದ್ದಲ್ಲವ ಯವ್ವ. ನನಗಂಕರು ಎಲ್ಲಿ ಈಗ ನಿಂದು ದೊಡ್ಡ ಹುಡುಗಿ ಐತಿ ನೋಡು, ಮೊದಲೇ ಹೆಂಡ್ತಿ, ನಮ್ಮ ಮಾಂಸ ಒಂದು ಆದಂಗೆ ಎಲ್ಲಿ ನಿಂದು ಆಗತ್ತಾನಂತ ನನಗೆ ಕರೆನ ಹೆದರಿಕೆ ಆಗಿತ್ತು. ಆಮೇಲೆ ಸುಸೂತ್ರವಾಗಿ ತಾನ ಮಾಂಸ ಬಿತ್ತು. ಅದನ್ನು ನಮ್ಮ ಕಡೆಗೆ ಏನೈತಂದ್ರೆ ತೆಗೆದು ಹೂಳ್ಬೇಕು. ಅದನ್ನು ಹೇಳ್ಬೇಕು. ಈಗ ನಿನ್ನ ಗಂಡಗ ಬಾಗಿಲು ಮುಂದೆ ಅಜ್ಜಕ್ಕೆ ಚಿಕ್ಕ ತೆಗೆದು ಹೂಳ್ರಿ ಅಂತ ಹೇಳ್ತೀನಿ. ಏನು? ಆತಮ್ಮ. ನನ್ನ ಗಂಡಗ ಗಂಡು ಕೂಸಾಗೈತೆ ಅಂದ್ರೆ ಬಹುಶಃ ನನ್ನ ಮ್ಯಾಗ ಪ್ರೀತಿ ಬರ್ಬೋದು, ನೋಡ್ತೀನಿ. ಹಂಗಾಗ್ಲವ, ನಿನ್ನ ಮ್ಯಾಗ ಪ್ರೀತಿ ಬರಲಿ, ನಿನ್ನ ಮ್ಯಾಗ ಇನ್ನೊಂಚೂರು ಮಮಕಾರ ಬರಲಿ, ಮಕ್ಕಳ ಮ್ಯಾಗೂ ಮಮಕಾರ ಇರಲಿ. ಏನು? ನಾ ಹೋಗಿ ಹೇಳ್ತೀನಿ. ಹೇಳಿಲ್ಲ ಇಟ್ಟತ್ತು ಬಿಸಿನೀರು ಕಾಯಿಸಿ ಕೂಸನ್ನ ಒರೆಸೋದು, ನಿನ್ನ ಕೈ ಕಾಲೆಲ್ಲ ಒರೆಸೋದು, ನಿನ್ನ ಬಟ್ಟೆ ಬದಲು ಮಾಡೋದು, ಬರೀ ಇದಾತು. ಏನು? ನಾನು ಎಲ್ಲ ಮಾಡ್ತೀನಂತ ನೀವು ಒಂದಿಟ್ಟು ಮಕ್ಕೋ. ಅದೇನ್ರ ಕೂಸಿ ಏನಾರ ಎದ್ದು ಅಳಕತ್ತೆ ಅಂದ್ರೆ ನನ್ನ ಒಂಚೂರು ಕರಿ. ಇಲ್ಲೋಡ, ಈ ಬಾಕ್ಲಿ ಐತಲ್ಲ, ಇಲ್ಲೇ ಇರ್ತೀನಿ ನಾನು, ನೀನು ಎಲ್ಲೂ ಹೋಗೋದಿಲ್ಲ. ನಿನಗೆ ಚಂದಾಗ ಹಾಲು ಕುಡಿಯೋದೆಲ್ಲ ಹೇಳ್ಕೊಟ್ಟು ಮಲಿ ಹಿಡಿಸಿದ ಮ್ಯಾಗ ನಾನು ಹೊಕ್ಕೀನಿ. ಅದು ಮಲಿ ಹಿಡಿಯಕತ್ತೆ ಅಂದ್ರೆ ನಾನು ಆರಾಮಾಗಿ ನನ್ನ ಮನೆಗೆ ಹೊಕ್ಕೀನಿ. ನಂದು ಏನೇನೇನೇನು ಕೆಲಸ ಇಲ್ಲ. ಈಗ ನೀನಂಕರು ಏನು ತಿನ್ನೋದು ಕುಡಿಯೋದು ಮಾಡ್ಬಿಡವ. ನೀರನ್ನು ಹುಡುಗ ನೆಗಡಿ ಆಗತ್ತೆ. ಅದ್ರಾಗ ಗಂಡು ಕೂಸು ಭಾಳ ಜೋಪಾನ ಮಾಡಿ ಸಾಕ್ಬೇಕು. ಏನು ನೀ ಏನಾರ ದಗಡ ಮುಗಡು ಮಾಡಿದೆ ಅಂದ್ರೆ ಇನ್ನೊಂದು ಮತ್ತೊಂದು ಆಗತ್ತೆ. ತೀತಾ? ನೀವೊಂದು ಈಟ್ ಹಂಗೆ ಅಡ್ಡಾಗ ಅವನು ಮಕ್ಕೊಂಡನೀಗ ನಿನ್ನ ಮಗ ಮಕ್ಕೊಳ್ಳಿ. ನಾ ಹೋಗಿ ನಿನ್ನ ಗಂಡಗ ನಿಮ್ಮ ಅತ್ತಿಗೆ ಹಿಂಗಂತ ಹೇಳ್ತೀನಿ. ನೋಡೋಣ ಏನು ಅಂತಾಳೋ ಏನು ಮಾಡ್ತಾಳೋ ನೋಡೋಣ. ನೋಡಪ್ಪ, ನೋಡು ಹ್ಯಾಗ ನಿನ್ನ ಹೆಂಡತಿ ನಾಟಕ ಮಾಡ್ತಾಳ. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ 3 ಮತ್ತೊಂದು ಅಂದಂಗೆ ಎಷ್ಟು ನೋಡು. ಇರಲಿ ಬೇಯವ್ವ, ಇರಲಿ ಮಾಡಲಿ. ಕೂಸಿ ಏನಾರ ಹೆಣ್ಣಂತ ಗೊತ್ತಾಗಬೇಕಲ್ಲ. ನಾನು ಒಂದು ತಾಸಲ್ಲ, ಒಂದು ಗಳಿಗೆನೂ ಇಟ್ಕೊಳೋದಿಲ್ಲ ನಾನು ಮನೆಯಾಗಕ್ಕಿನ್ನ. ಜಾಡ್ಸಿ ಒದ್ದು ಅದು ಹೆಂಗೆ ನೀ ಅಕ್ಕಿ ಓದಕ್ಕೆ ಹೋಗಿ ನನಗೆ ಒದ್ದಿ ನೋಡಿ ನೀನು. ಆಕಿಂದನ ಮತ್ತು ನೀನು ನನಗೆ ಒದ್ದಿದ್ದು, ನನಗೆ ಹೊಟ್ಟೆ ನೋವಾಗಿದ್ದು. ಮತ್ತು ನಾ ಬಂದು ಅಡುಗೆ ಮನೆ ಕುಂತ್ಕೊಂಡು ಹೊಟ್ಟೆಗೆಲ್ಲ ಕವ ಮಾಡ್ಕೊಳಂಗಾಗಿದ್ದು ಆಕಿಂದನ. ನಾನೇನು ಬಿಡ್ತೀನಿ ಅಂತ ಮಾಡಿ ಏನು ಬಿಡುದಿಲ್ಲ ಅನ್ನಕ್ಕಿನ್ನ. ನೋಡ್ತೀರಿ ನೀನು ಹೆಣ್ಣೇನ್ರ ಆಗ್ಬೇಕಲ್ಲ. ಈಗಿಂದೀಗನ ಆಕಿನ್ನ ದರ ಜುಟ್ಟು ಹಿಡಿದು ಒಗದು ಬರ್ತೀನಿ. ಹೋಗಿ ತವ್ರ ಮನೆಗೆ ಬಿದ್ದಿರ ಒಳಗೆ ಬದಮಾಸಿ ಹೆಣ್ಣು. ನಾನು ಅದಂತೀನಿ. ಹೋಗ್ಲಿ ಬಿಡು. ಏನು ಇಲ್ಲ ಅಂದ್ರೂ ನನ್ನ ಮಗ್ಗ ಯಾಣೆ ಮದುವೆ ಆಗಕ್ಕೆ ಹೂ ಅಂದಾಳಲ್ಲ ಅಂತಂದು ನಾ ಸುಮ್ಮನದೀನಿ. ಅಲ್ಲಲ್ಲ, ನಿನಗೇನು ಯಾಣೆ ಮದುವೆ ಅಂದ್ರೆ ಏನು ಕನ್ಯೆ ಸಿಗ್ಲಾರ್ದಂಗೆ ಇದ್ದೆ? ಏನು ಮಾಡ್ಬೇಕು? ನಮ್ಮೂರಾಗ ಆಗ್ಲಾರ್ದು ಒಂದಿಷ್ಟು ಮಂದಿ ನಿನ್ನ ಹೆಸರನ್ನ ಕೆಡಿಸ್ಯಾರ. ಅದಕ್ಕೆ ಒಂದಿಟ್ಟು ತಡ ಆದಿತ್ತೇನ ಸಿಗ್ತಿದ್ದು ಕನ್ಯೆ. ಎಷ್ಟು ಹರಡ್ತಾವಡು ಮಾಡ್ತೀನಿ. ನಿನಗ ನನಗೆ ಕೂಡ ಆವಾಜ್ ಆಗ್ತಾಳೆ. ಬರಲಿ, ಅದೇನಾರ ಕೂಸ ಹೆಣ್ಣಂತ ಆಗ್ಬೇಕಲ್ಲ. ಅದಿರ ನಮ್ಮ ಒಳಗ ಯವ್ವ ಸೌಕರ್ತಿ. ಹಾಂ ಏನು ಅಡುಗೆ ಮನೆಗೆ ಬರ್ತೀಯ ಹೆಂಗೆ? ಅಲ್ಲ ನಿಂದು ಹೊಸಲ ಹತ್ರ ಏನಾತು ಕೂಸು ಹಡದ್ಲನ ಏನು ನೆಗದು ಬಿದ್ದಲ್ಲಿ ಕೈ ಆದ್ಲ? ಅಯ್ಯಯ್ಯವ್ವ, ಯಾಕೆ ಹಂಗಂತೀಯ ತಾಯಿ? ಯಾಕೆ ಹಂಗಂತಿ? ಗಂಡು ಕೂಸುಟ್ಟೈತವ, ಮೊಮ್ಮಗ ಬಂದಾನ ಮೊಮ್ಮಗ.
ಹ್ಞೂ ಉಳ್ಕಂಡ್ಲ ಬಾ ಕರೆನ ಚಂದಾಗಿ ನೋಡಿ ಇಲ್ವೇ ಹುಡುಗ ಹೋದಿಲ್ಲ. ಅಯ್ಯಯ್ಯ ಸಾವುಕಾರ್ತಿ, ನಿನಗೆ ಅಷ್ಟು ನನ್ನ ಮ್ಯಾಗ ಅನುಮಾನ ಇತ್ತಂದ್ರೆ ಬಂದೊಮ್ಮೆ ನೀನು ನೋಡಲ್ಲ ಕೂಸ. ಈಟತ್ತು ಬಿಸಿನೀರು ತೊಗೊಂಡು ನಾನು ನೀರಲ್ಲಿ ಬಿಸಿನೀರು ತೊಗೊಂಡು ಓಟು ಹಾಕಿ ಎಲ್ಲ ತೊಳೆದು ಒರೆಸಿ ಎಲ್ಲ ಸುತ್ತಿ ನಾನು ತಾಯಿ ಮಡಿಲಿಗೆ ಈಗ ಇಟ್ಟು ಬಂದಾಕಿ ನನಗೆ ಗೊತ್ತಾಗೋದಿಲ್ಲ ಯಾಕೆ ಕೂಸಾಗೈತಿ ಏನು ಅಂತಂದು. ನೀನು ಭಾರಿ ಬಿಡವ ನೋಡಪ್ಪ ಗುದ್ನಪ್ಪ, ನಿನಗೆ ಮತ್ತು ಗಂಡು ಕೂಸಾಗೈತಿ. ನನಗೆ ಏನು ಕೊಡಿಸ್ತೇಪ್ಪ? ಕೊಡ್ಸೋಣ ನಾಳೆ ಕೊಡ್ಸೋಣ. ನೀನಾರ ಎಲ್ಲಿ ಹೊಕ್ಕಿ ನಾನಾರ ಎಲ್ಲಿ ಹೊಕ್ಕೀನಿ, ಇಲ್ಲೇ ಇರ್ತೀವಿ. ಇಬ್ಬರು ಆರಾಮದಾರನ ತಾಯಿ ಮಗ? ಆರಾಮಂದ್ರೆ ಆರಾಮದಾರ. ನೆಮ್ಮದಿಯಾಗಿ ಮಕ್ಕೊಂಡು ಹೇಳಾಕಿನೋ ಕೂಸು ನೆಮ್ಮದಿಯಾಗಿ ಮಕ್ಕೊಂಡೈತಿ. ನೋಡವ ಸಾವುಕಾರ್ತಿ, ಮತ್ತು ತವ್ರ ಮನೆಯವ್ರಿಗೆ ಹೇಳಿ ಕಳಿಸ್ತೀಯನ ನೋಡ. ಯಾಕ ನಮ್ಮ ಮನ್ಯಾಗ ಇಲ್ಲಿದ್ರೆ ಬಾಣಂತನ ಆಗಲ್ಲ ಅಂತನ? ನೀನೆಷ್ಟು ದೇಕರಿಕೆ ಮಾಡಕ್ಕೆ ಹೇಳಕತ್ತೀಯಲ್ಲ? ಅಲ್ಲ, ನೀನು ಎಷ್ಟು ದೇಕರಿಕೆ ಮಾಡಿ ಹೆಂಗೆ ನೋಡ್ಕೊಂಡ್ರು ಅದು ತಾಯಿ ಮನ್ಯಾಗ ಆರೈಕೆ ಆದಂಗೆ ಆಗೋದಿಲ್ಲವ. ಅದಕ್ಕೆ ಹೇಳಕತ್ತೇನೆ. ಅದ್ರಾಗ ಗಂಡು ಕೂಸೊಂದಾಗೈತಿ, ತಂಪ್ನ್ಯಾಗ ಪಂಪ್ನ್ಯಾಗ ಕೈ ಇಟ್ಲ ಅಂದ್ರೆ ಕೂಸಿಗೆ ಅನಾರೋಗ್ಯ. ಎಷ್ಟು ದಿನ ಆದ್ಮ್ಯಾಗ ನಿನ್ನ ಮನ್ಯಾಗ ಒಂದು ಗಂಡು ಸಂತಾನ ಅಂತ ಆಗೈತಿ, ಹೌದಿಲ್ಲ? ಮತ್ತು ಉಳಿಸ್ಕೊಳೋದು ಎಲ್ಲ ನಿನಗ ಬಿಟ್ಟಿದ್ದೀಗ. ಏನು ನೀ ತಿಳ್ಕೊಂಡಂಗೆ ತವ್ರ ಮನ್ಯಾಗ ಸುಕ್ಕದ ಸುಪ್ಪತ್ತಿಗಿಲ್ಲವ ಏನು? ಗಾದಿ ಮ್ಯಾಗ ಗಾದಿ ಹಾಕಿ ಮಲಗಿಸೋದಿಲ್ಲ. ಇನ್ನು ನಮ್ಮ ಮನ್ಯಾಗ ಹೊರಸರ ಕಂಡಾಳ, ಅವ್ರ ಮನ್ಯಾಗ ಅದು ಕಾಣೋದಿಲ್ಲ. ಆಕಿ ನಿನಗೇನು ಗೊತ್ತಿಲ್ಲ, ಸುಮ್ಕುಂದ್ರು. ಇಲ್ಲೇ ಇದ್ಲಂದ್ರೆ ಆರೈಕೆನೂ ಆಗುತ್ತಾ, ಎಲ್ಲಾನು ಆಗುತ್ತಾ. ಏನು ಯಾರು ಹಡ್ದೇ ಇಲ್ಲ, ಯಾರು ಪ್ರಪಂಚದಾಗ ಯಾರು ಕೂಸು ನೋಡ್ಕೊಂಡೇ ಇಲ್ಲ. ನಂಗೆ ನೀ ಮಾತಾಡ್ತೇಲ್ವಿ? ನೀನ ದಿನ ಬೆಳಗಾದ್ರೆ ಒಂದು 40 ಹೆರಿಗೆ ಮಾಡ್ತಿದ್ದಿ. ಆಗ್ಲವ, ಆದ್ರೂ ಹಂಗೆ ಮಾಡೋದು ಸರಿಯಲ್ಲ ನೋಡಪ್ಪ ಗುದ್ನಪ್ಪ. ಮತ್ತು ಹೇಳಿ ಕಳಿಸ್ತೀನಿ ನೋಡ ತಮ್ಮ, ನೀನು ಹೇಳಿ ಕಳಿಸಿ ಬಂದು ಕರ್ಕೊಂಡು ಹೋಗಲ್ರಕ್ಕ. ಏನು ಒಂದು 5 ತಿಂಗಳು ನಿಂತ್ಕೊಂಡು ಭಾರಿ ಚಂದ ಹೇಳಕತ್ತಿ ಬಿಡ ಯಕ್ಕ ನೀ. ಅಲ್ಲ ನಿನಗ ಸರಿ ನೋಡು, ಆಕೆ 5 ತಿಂಗಳು ಗಟ್ಟಲೆ ತವ್ರ ಮನೆಗೆ ಹೋಗಿ ಕೂತ್ಕೊಂಡ್ರೆ ಇಲ್ಲ ಗಂಡನ ಮನೆಯಿಂದ ಎಲ್ಲ ಯಾರು ಮಾಡ್ತಾರವ? ನಿಂದು ಭಾರಿ ಬಿಡು. ಏನು ಬೇಕಾಗಿಲ್ಲ, ಇಲ್ಲೇ ಇರ್ತಾಳ. ಬೇಕಾದ್ರೆ ಒಂದು 15-20 ದಿನ ಮತ್ತೀಗ ಏನಾರ ಆರೈಕೆ ಮಾಡೋಣ. ನೀನು ಬರ್ತೀಯಲ್ಲ, ಒಂದೊಂದಿಟ್ಟು ಆರೈಕೆ ಮಾಡು. 15-20 ದಿನ ಆದ್ಮ್ಯಾಗ ಎತ್ತಾಕಿ ಕೆಲಸ ಹಾಕಿ ಮಾಡ್ಕೋತಾಳ, ನಡಿತೈತಿ. ಮತ್ತು ಅಕ್ಕಿ ಬಿಟ್ರೆ ನಮ್ಮ ಮನೆಗೆ ಯಾರದಾರನ ಮತ್ತು ಮಾಡೋರು ಮಟ್ಟಾರ. ಬಾರಿ ಬಿಡು ನಿಂದು. ಅಲ್ಲ ಅದು ಹೆಂಗಂತೀಯ ಸಾವುಕಾರ್ತಿ ನೀನು? ನಿನಗ ಸರಿ ಅನ್ ನೋಡು. ಅಲ್ಲ 15-20 ದಿನದಾಗ ಅಂದ್ರೆ ಪಾಪ ಹುಡುಗಿ ಮತ್ತು ನೀರಾಗ ಬಟ್ಟೆ ಒಗಿಯ, ಮುಸುರು ತಿಕ್ಕ, ಬಂಡಿ ತೊಳಿಯ ಅಂದ್ರೆ ಮತ್ತೆ ಹೇಗೆ ಆಗೋದಿಲ್ಲ ಯವ್ವ. ಒಂದು 3 ತಿಂಗಳಾರ ಕಳಿಸುತ್ತ ಅವ್ರ ಮನೆಗೆ. ಹಂಗೆ ಮಾಡಬೇಡ. ಅಯ್ಯ ಕಳಿಸ್ತವ್ರ ಮನೆ ಒಂದು ಈಗ ಎಸ ಮಂದಿಗೆ ಈಗಿನ ಕಾಲದಾಗ ಏನಾಗೈತೆ ಅಂದ್ರೆ ಹಂಗೆ ಮದುವೆ ಇರ್ತಾರೆ. ಈಗ ನಡೆದ್ಬಿಟ್ಟ ನೋಡವು ಪ್ರೀತಿ ಅಂತ, ಪ್ರೇಮ ಅಂತ, ಮನೆ ಬಿಟ್ಟು ಓಡಿ ಹೋಗಿ ಹುಡುಗ ಹುಡುಗಿ ಮದುವೆ ಆಗಿ ಬದುಕು ಕಟ್ಯಾಣದಂತ ಈಗ ಪಿಕ್ಚರ್ಗಳು ಬರಕ್ಕೆ ಹತ್ತ ಮ್ಯಾಗ ಅಂಕ್ರು ಎಲ್ಲರೂ ನೋಡಿ ಮತ್ತು ಕಲ್ತು ಬಿಟ್ರೆ ಈಗ ಅದನ್ನು. ಮತ್ತು ಅವ್ರ ಮನ್ಯಾಗ ಮತ್ತೆ ಯಾರೂ ಇಲ್ಲಂದ್ರೆ ಅದು ಬಿಡವ ಹೋಲಿ. ಈಗ ಮತ್ತು ಮನ್ಯಾಗ ಏನೋ ಅಚಾನಕ್ಕು ಏನೋ ಆತು, ಮನ್ಯಾಗ ಮಾಡಾರಿಲ್ಲ ಮಟ್ಟಾರಿಲ್ಲ, ಅವ ಎಡ ಗಂಡ ಹೆಂಡತಿ ಇದ್ವು ಮನ್ಯಾಗ. ಮತ್ತು ಅವ ಎಡ ಇದ್ರೆ ಮತ್ತೆ ಕೆದ್ದು ಮಾಡಬೇಕಾ ಏನು? ಗಂಡ್ಮಕ್ಳನ್ನ ಬಗ್ಗೆ ಬಹು ಅನ್ಸಕ್ಕೆ ಬರ್ತತ್ತ. ನೀ ಹೆಂಗೆ ಮಾತಾಡ್ತೀಯ ನೋಡವ? ನಾನಂತರೂ ನನ್ನ ಸೊಸಿನ ಎಲ್ಲೂ ಕಳಿಸಲ್ಲ. ಗಂಡಾಗಿದ್ದಂಕರು ಚಲೋ ಆಗೈತಿ. ಅದ ಹೆಣ್ಣಾಗಿ ತಂದಿದ್ರೆ ಇಟ್ಕೊಂಡ್ರು ಇಟ್ಕೊತಿದ್ದಿಲ್ಲ, ಒಗಿತಿದ್ದಿ ಹೊರಗೆ. ಅಕ್ಕಿನಾಕಿ ಕೂಸ್ಕೊಡೆ ಕುಡೆ. ಅದ್ರಷ್ಟು ಚಲೋ ಐತೆ ಅನ್ನಕ್ಕಿದ ಚಲೋ ಆತ. ಈಗೇನು ನಿಂದು ಅದು ಏನು ಕೊಡ್ಬೇಕು ನಿನಗ? ಎಲ್ಲ ಕಾಳು ಕಡಿ ನಿನ್ನ ಮನೆಗೆ ಬರ್ತಾವೆ. ಏನು ನೀ ತಲೆ ಕೇಶಬೇಡ, ನಡಿ. ಆತವ ಆತು, ನಿನಗೆ ಹೆಂಗೆ ತಿಳ್ತೈತೆ ಹಂಗೆ ಮಾಡು. ಕೊನೆಗೆ ಹಿಂಗಾಗೈತೆ ಅಂತಂದು ಸುದ್ದಿಯರ ಮುಟ್ಟಿಸ್ ಅವ್ರ ತವ್ರ ಮನೆಗೆ. ಅಯ್ಯ ಯಕ್ಕ, ನಾನೇನು ಸುದ್ದಿ ಮುಟ್ಟಿಸ್ಬಾರ್ದಂತೀನ ಯಮ್ಮ? ನಿಂದು ಬಾರಿ ಬಿಡು. ನನಗೂ ಐತೇವ ಸುದ್ದಿ ಮುಟ್ಟಿಸ್ಬೇಕನ್ನೋದು. ನೀನ ಲೆಕ್ಕ ಹಾಕ. ಏನು ಈಗ ಈಸ್ ಮಂದಿ ನೀನು ಹೆರಿಗೆ ಮಾಡಿಸಿಯಲ್ಲ, ಎಲ್ಲರೂ ತವ್ರ ಮನೆಗೆ ಬಂದಾಗ ಹೆರಿಗೆ ಮಾಡ್ಸ್ಕೊಂಡ್ರಿಲ್ಲ. ಮತ್ತು ಇವ್ರು ನೋಡಿವ್ರು ಒಂದು ಈಟು ಇಲ್ಲ, ಕರಣ್ ಇಲ್ಲ, ಕಟ್ಲಾತಿಲ್ಲ. ಅವ್ರವ್ವ ಆರಾಮಿಲ್ಲ ಅಂತಂದು ಇಲ್ಲಿ ಬಂದು ದೇಕರಿಕೆ ಬಂದಿದ್ಲು. ಈಗ ದಿನದಾಗ ಐತಂತ ಗೊತ್ತಿದ್ದನು ಬಂದವ್ರಣ್ಣ ಹೇಗದೇವ ತಂಗಿ ಏನು ಬರ್ತೀಯೇನೋ ಅಂತ ಕರಿಯಕ್ಕೆ ಬಂದಿಲ್ಲ. ಮೊನ್ನೆ ಬಂದಂಗಿತ್ತಲ್ಲ ಅವ್ರ ಅಣ್ಣ. ಇಲ್ಲ ಬಿಡ, ಬಂದಿಲ್ಲ. ನೀ ಯಾರ ನೋಡಿ ಯಾರು ಅನ್ಕೊಂಡೇನ? ಅವ್ರ ಅಣ್ಣನ ಬಂದಿಲ್ಲ, ಯಾರು ಬಂದಿಲ್ಲ. ಅಲ್ಲ ಅವ್ರು ಅರ್ಥ ಮಾಡ್ಕೋಬೇಕು. ಏನೋ ಒಂದಿಟ್ಟು ಅವಾಗ ಜಗಳ ಆಗಿತ್ತು, ಅವಾಗ ಅಂದ್ವಿ ನಾವು ಕಳ್ಸೋದಿಲ್ಲ ಹೆರಿಗೆಗೆ, ಇಲ್ಲೇ ಆಗಲಿ ಹೆರಿಗೆ ಅಂತಂದು. ಹಂಗಂತ ಹೇಳಿ ಅಂದಾರಂತಂದು ಕೈ ತೊಳ್ಕೊಂಡು ಚಲೋ ಆತು, ನಮಗೂ ಉಳಿತು, ನಮ್ಮ ರೊಕ್ಕ ಎಲ್ಲ ಆತಂತಂದು ಕೈ ಕಟ್ಕೊಂಡು ಮನೆ ಕುಂತಾನ. ಬಂದು ಬಾರವ ದಿನದಾಗ ಐತನು ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಎಲ್ಲ ನಿಂದ ದೇಕರಿಕೆ ಆಗುತ್ತಾ ಬಾಣಂತನ ಆಗುತ್ತಂತ ಬಂದನ ಅವ್ರ ಅಣ್ಣ ಕರಿಯಕ್ಕೆ. ಎಂಥದ್ದು ಇಲ್ಲ ಬೇಯಮ್ಮ, ಏನಾರ ಮಾಡವ, ನಾನಂತರ ಕೊಡ್ಸೋದಿಲ್ಲ ಬಿಡು.
ಆತಾತು ಹೋಗು. ನಿನಗೆ ನಿಂದೇನು ಮುಟ್ಬೇಕು ಮನೆ ಮುಟ್ತೈತಿ. ಒಂದು 15-20 ದಿನ ನೀನೇ ಬಂದು ನೋಡ್ಕೊ. ಅದಕ್ಕೂ ಏನು ಕೊಡ್ಬೇಕೋ ಎಲ್ಲ ಕೊಡ್ತೀನಿ. ನನಗಂಕರ ಆಗೋದಿಲ್ಲ. ಆಮೇಲೆ ಹಂಗೆ ಆಕಿ ಹೋಗೋ ಮುಂದಾಗ ಆಗಸ್ರಕ್ಕಿ ಹೇಳೋಗು. ಮತ್ತು ಹಡ್ದಿದ್ದು ಬಟ್ಟೆ ಮತ್ತು ಅವೆಲ್ಲ ತೊಳ್ಯಾಕೆ ಪಳ್ಯಾಕೆ ಬೇಕು. ನನಗಂಕರ ಆಗೋದಿಲ್ಲ. ಆಕೆ ಬಂದು ತೊಳಿವಳಕ್ಕೆ. ಹಂಗೆ ಆಕಿ ಹೇಳೋಗು. ಮುಸ್ರಿ ತಿಕ್ಕಿ ಮುನಿಯಮ್ಮಗೆ. ಆಕೆ ಬಂದು ಮುಸ್ರಿ ಪಸ್ರಿ ತಿಕ್ತಾಳೆ. ಒಂದಿಷ್ಟು ದಿನ ಕಸ ಮುಸ್ರಿ ಮಾಡ್ತಾಳೆ. ಏನು ತೀತಂಬೆ? ಹ್ಞೂನಮ್ಮ ತೀತು ಆತು. ಇನ್ನು ಮಕ್ಕೊಂಡೈತಿ ಕೂಸು. ಮಲಿ ಪಲಿ ಹಿಡಿದ ಮ್ಯಾಗ ಹೊಕ್ಕಿನ ತಗೋ. ಒಂದೀಟ್ ಕೆಲಸ ಐತಿ. ಒಂದಿಟ್ಟು ಗಮನ ಇರ್ಲವ ಬಾಣ್ತಿ ಕಡೆ. ಪಟ್ಟಂತ ಒಂದು 2 ನಿಮಿಷ ಗೌಡ್ರ ಮನೆ ಕಡೆಗೆ ಹೋಗಿ ಬರ್ತೀನಿ. ಅವ್ರ ಮನೆಗೂ ಯಾರ ಏನ ಅಂತ ಹೇಳಿದ್ರು ಹೋಗಿ ಬರ್ತೀನ.